ರಾಜ್ಯದಲ್ಲಿ ಜಾತಿ ಗಣತಿ ವರದಿಯ ಸಂಘರ್ಷ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಜಾತಿ ಗಣತಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ವಿರೋಧದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಜಾರಿಗೆ ತರೋದಕ್ಕೆ ಹೊರಟಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ಸಂಘರ್ಷ ನಿಲ್ತಾ ಇಲ್ಲ. ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತ ಸಚಿವರ ವಿರೋಧ ಇದೆ. ಜಾತಿ ಗಣತಿ ವರದಿ ಜಾರಿಗೆ ಸಿದ್ದರಾಮಯ್ಯನವರು ಮಾತ್ರ ಸಂಕಲ್ಪ ತೊಟ್ಟಿದ್ದಾರೆ. ಒಕ್ಕಲಿಗ ಲಿಂಗಾಯತರ ವಿರೋಧವನ್ನು ಕೂಡ ಲೆಕ್ಕಿಸದೆ ಜಾತಿ ಗಣತಿ ಜಾರಿ ಮಾಡೋದಕ್ಕೆ ಹೊರಟಿದ್ದಾರಂತೆ. ಜಾತಿ ಗಣತಿ ಜಾರಿ ವಿಷಯದಲ್ಲಿ ಸಿದ್ದರಾಮಯ್ಯನವರು ಬಹಳ ಕ್ಲಿಯರ್ ಆಗಿದ್ದಾರೆ. ರಾಹುಲ್ ಬೆಂಬಲದ ಕಾರಣಕ್ಕೆ ಸಿಎಂ ಹಾಕಿರೋ ಲೆಕ್ಕಾಚಾರ ಇದು ಜಾತಿ ಗಣತಿ ಜಾರಿ ಬಗ್ಗೆ. ಸಚಿವ ಸಂಪುಟದ 11 ಸಚಿವರ ಅಭಿಪ್ರಾಯ ಸಲ್ಲಿಕೆ. ಒಬಿಸಿ, ಎಸ್ಟಿ, ಎಸ್ಸಿ ಸಚಿವರಿಂದ ಸಿಎಂಗೆ ಅಭಿಪ್ರಾಯ ಸಲ್ಲಿಕೆ ಆಗಿದೆ. ಅಭಿಪ್ರಾಯ ನೀಡದ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು, ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ತಮ್ಮ ಅಭಿಪ್ರಾಯ ಕೊಟ್ಟಿಲ್ಲ. ಜಾತಿ ಗಣತಿ ಜಾರಿಯ ಬಗ್ಗೆ ಬಹಳ ದೊಡ್ಡ ವಿರೋಧ ಇದೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರಲ್ಲಿ. ಲಿಂಗಾಯತ ಸಚಿವರುಗಳಿಂದ ಒಂದೇ ಅಭಿಪ್ರಾಯ ಸಲ್ಲಿಕೆ ಆಗತ್ತೆ. ಲಿಂಗಾಯತ ಸಚಿವರಿಂದ ಜಾತಿ ಗಣತಿ ವಿರೋಧಿಸೋ ನಿಲುವು ಎಲ್ಲ ಲಿಂಗಾಯತ ಸಚಿವರು ಕೂಡ ಒಂದೇ ಅಭಿಪ್ರಾಯ ಸಲ್ಲಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಜಾತಿ ಗಣತಿ ಬಗ್ಗೆ ಒಮ್ಮತಕ್ಕೆ ಬಂದಿಲ್ಲ ಒಕ್ಕಲಿಗ ಸಚಿವರು. ಕ್ಯಾಬಿನೆಟ್ನ ಮುಂದೆ ಅಭಿಪ್ರಾಯ ಹೇಳೋದಕ್ಕೆ ಒಮ್ಮತ ಇಲ್ಲ. ಜಾತಿ ಗಣತಿಯನ್ನ ಒಕ್ಕಲಿಗ ಸಚಿವರು ವಿರೋಧಿಸಿದ್ರು. ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರ ವಿರೋಧ ಆರಂಭದಿಂದಲೂ ಕೂಡ ಇತ್ತು. ಈಗ ಇದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸಲ್ಲಿಸೋದಕ್ಕೆ ಸೂಚನೆ ಇತ್ತು. 11 ಜನ ಸಲ್ಲಿಕೆ ಮಾಡಿದ್ದಾರೆ. 11 ಸಚಿವರ ಅಭಿಪ್ರಾಯ ಸಲ್ಲಿಕೆ ಆಗಿದೆ. ಈಗಾಗಲೇ ಸಚಿವ ಸಂಪುಟದ 11 ಸಚಿವರು ಈ ಜಾತಿ ಗಣತಿ ಜಾರಿಯ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಉಳಿದಂತ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರ ಅಭಿಪ್ರಾಯ ಇನ್ನೂ ಸಲ್ಲಿಕೆ ಆಗಿಲ್ಲ. ಜಾತಿ ಗಣತಿ ಒಳ ಮೀಸಲು ವಿಷಯದಲ್ಲಿ ಎಚ್ಚರ ವಹಿಸಿ. ಸಿದ್ದು ಇಮೇಜ್ಗೆ ಡ್ಯಾಮೇಜ್ ತಪ್ಪಿಸೋದಕ್ಕೆ ಆಪ್ತರು ಕೊಟ್ಟಂತ ಎಚ್ಚರಿಕೆ. ಜಾತಿ ಗಣತಿ ವರದಿ ಜಾರಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರು. ಇದರಿಂದ ಆಗುವಂತಹ ಡ್ಯಾಮೇಜ್ಗಳು ಏನು, ಎಚ್ಚರಿಕೆ ಇರಲಿ. ಜಾತಿ ಗಣತಿ ವಿಷಯದಲ್ಲಿ ಆಪ್ತ ಸಚಿವರು ಸಿಎಂಗೆ ಸಲಹೆ ಕೊಟ್ಟಿದ್ದಾರೆ. ಜಾತಿ ಗಣತಿ ಒಳ ಮೀಸಲು ವಿಷಯದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಹಂತ ಹಂತವಾಗಿ ಜಾತಿ ಗಣತಿ ಜಾರಿಗೆ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಷಯದಲ್ಲಿ ಆಪ್ತ ಸಚಿವರುಗಳು ಮುಖ್ಯಮಂತ್ರಿಗಳಿಗೆ ಕೊಟ್ಟಿರೋ ಸಲಹೆ ಇದು. ಜಾತಿ ಗಣತಿ ಒಳ ಮೀಸಲು ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಿ. ಕಾಂತರಾಜ್ ವರದಿ ಒಳ ಮೀಸಲಾತಿ ವಿಚಾರದಲ್ಲಿ ಯಾವುದೇ ಆತರ ಬೇಡ, ಎಚ್ಚರಿಕೆಯಿಂದ ಹೆಜ್ಜೆ ಇಡಿ ಅಂತ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಆತುರದ ನಿರ್ಧಾರ ಎಡವಟ್ಟಾದ್ರೆ ನಿಮ್ಮ ಮೇಲೆ ಗಂಭೀರವಾದ ಆರೋಪ ಬರುತ್ತೆ. ಇಮೇಜ್ಗೆ ಡ್ಯಾಮೇಜ್ ಆಗತ್ತೆ. ಆರೋಪ ನಿಮ್ಮ ರಾಜಕೀಯ ಜೀವನದಲ್ಲಿ ಹಾಗೆ ಉಳಿದು ಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ ಅಂತ ಆಪ್ತರು ಸಲಹೆ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.